ಜನಪರದಂಥ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ರಲ್ಲಿ ಯಶಸ್ಸನ್ನು ಕಂಡಂಥದ್ದೇನಿದೆ. ನಂತರದ ದಿನಗಳಲ್ಲಿ ಜನತಾದಳದಲ್ಲಿದ್ದಂಥ ಹಲವಾರು ನಾಯಕರುಗಳ ಭಿನ್ನಾಭಿಪ್ರಾಯದಲ್ಲಿ 1999ರಲ್ಲಿ ಭಾಗ ಆದಂಥದ್ದು. ಅದಾದ ನಂತರ ಜಾತ್ಯತೀತ ಜನತಾದಳದ ನಾಯಕತ್ವವನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ದೇವೇಗೌಡರು ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಆದ ನಂತರ 25 ವರ್ಷಗಳನ್ನು ನಾವಿವತ್ತು ಈ ಒಂದು ಪಕ್ಷದ ಸಂಘಟನೆಯಲ್ಲಿ ಅವರ ಒಂದು ಕೊಡುಗೆ ಏನಿದೆ, ಆ ಬೆಳ್ಳಿ ಹಬ್ಬದ ಆಚರಣೆಯನ್ನು ಅವರ ಒಂದು ಜನ್ಮ ನೀಡಿರ್ತಕ್ಕಂಥ ಈ ಒಂದು ಪವಿತ್ರ ಭೂಮಿಯಿಂದಲೇ ಈ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿ ಇಡೀ ರಾಜ್ಯದಲ್ಲಿ ಪುನಃ ಜಾತ್ಯತೀತ ಜನತಾದಳವನ್ನು ಸದೃಢವಾಗಿ ಸಂಘಟನೆಯಲ್ಲಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನಿಂದ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ವಿರೋಧ ಪಕ್ಷಕ್ಕೊಂದು ಸಂದೇಶನ ಸರ್, ಮುಂದೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಜನತಾದಳವನ್ನು ನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಹಂಕಾರದ ಮಾತುಗಳನ್ನು ನಮ್ಮ ವಿರೋಧಿಗಳೇನು ಮಾತನಾಡ್ತಾ ಇರ್ತಾರೆ, ಈಗಲೂ ಮಾತನಾಡ್ತಾರೆ. ಅವ್ರಿಗಿರ್ತಕ್ಕಂಥದ್ದೇ ನಮ್ಮ ಪಕ್ಷದ ಬಗ್ಗೆ ಅವರಿಗೆ ಬಹುಶಃ ಭಯ ಇದೆ ಅಂತಕ್ಕಂತ ಹೇಳ್ತೀನಿ. ಅವ್ರಿಗೆ ಬೇರೆ ಪಕ್ಷಗಳ ಬಗ್ಗೆ ಭಯ ಇಲ್ಲ. ಆದ್ದರಿಂದ ಈ ಪಕ್ಷ ನಾಶ ಆಗಬೇಕು ಅನ್ನೋದು ಅವರ ಅಭಿಪ್ರಾಯ. ಆದರೆ ಇದು ರೈತ ಸಮುದಾಯದಿಂದ ಬೆಳೆದಿರ್ತಕ್ಕಂಥ ಪಕ್ಷ. ಇದು ಈ ನಾಡಿನಲ್ಲಿ ಈ ಪಕ್ಷಕ್ಕೆ ಒಂದು ನಿಷ್ಠಾವಂತ ಲಕ್ಷಾಂತರ ಕಾರ್ಯಕರ್ತರ ಪಡೆ ಏನಿದೆ, ಯಾರೂ ಇದನ್ನು ನಾಶ ಮಾಡಲಿಕ್ಕಾಗಲ್ಲ. ಈ ಒಂದು ಕಾರ್ಯಕ್ರಮದ ಮುಖಾಂತರವೇ ಈ ರಾಜ್ಯದಲ್ಲಿ ಒಂದು ಅನಾಗರಿಕವಾದಂಥ ಸರ್ಕಾರ ಇಲ್ಲ, ನಾಗರಿಕತೆಯ ಒಂದು ಸೋಂಕೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರ ನಡವಳಿಕೆಗಳನ್ನೇನು ಕಾಣ್ತಾ ಇದ್ದೇವೆ. ಜೊತೆಗೆ ಹಲವಾರು ರೀತಿಯ ಭ್ರಷ್ಟಾಚಾರಗಳು, ಅಕ್ರಮಗಳು ಈ ಸರ್ಕಾರದಲ್ಲಿ ಪ್ರತಿನಿತ್ಯ ನಾಡಿನ ಜನತೆಯನ್ನು ನೋಡ್ತಾ ಇದ್ದಾರೆ. ಇಂಥ ಒಂದು ಸರ್ಕಾರವನ್ನು ತೆಗೀತಕ್ಕಂಥ ದೃಷ್ಟಿಯಿಂದ ಹಾಸನದಿಂದಲೇ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥದ್ದು ಇವತ್ತಿನ ಮೂಲ ಉದ್ದೇಶ. ಜನಪರದಂಥ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ರಲ್ಲಿ ಯಶಸ್ಸನ್ನು ಕಂಡಂಥದ್ದೇನಿದೆ. ನಂತರದ ದಿನಗಳಲ್ಲಿ ಜನತಾದಳದಲ್ಲಿದ್ದಂಥ ಹಲವಾರು ನಾಯಕರುಗಳ ಭಿನ್ನಾಭಿಪ್ರಾಯದಲ್ಲಿ 1999ರಲ್ಲಿ ಭಾಗ ಆದಂಥದ್ದು. ಅದಾದ ನಂತರ ಜಾತ್ಯತೀತ ಜನತಾದಳದ ನಾಯಕತ್ವವನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ದೇವೇಗೌಡರು ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಆದ ನಂತರ 25 ವರ್ಷಗಳನ್ನು ನಾವಿವತ್ತು ಈ ಒಂದು ಪಕ್ಷದ ಸಂಘಟನೆಯಲ್ಲಿ ಅವರ ಒಂದು ಕೊಡುಗೆ ಏನಿದೆ, ಆ ಬೆಳ್ಳಿ ಹಬ್ಬದ ಆಚರಣೆಯನ್ನು ಅವರ ಒಂದು ಜನ್ಮ ನೀಡಿರ್ತಕ್ಕಂಥ ಈ ಒಂದು ಪವಿತ್ರ ಭೂಮಿಯಿಂದಲೇ ಈ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿ ಇಡೀ ರಾಜ್ಯದಲ್ಲಿ ಪುನಃ ಜಾತ್ಯತೀತ ಜನತಾದಳವನ್ನು ಸದೃಢವಾಗಿ ಸಂಘಟನೆಯಲ್ಲಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನಿಂದ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ವಿರೋಧ ಪಕ್ಷಕ್ಕೊಂದು ಸಂದೇಶನ ಸರ್, ಮುಂದೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಜನತಾದಳವನ್ನು ನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಹಂಕಾರದ ಮಾತುಗಳನ್ನು ನಮ್ಮ ವಿರೋಧಿಗಳೇನು ಮಾತನಾಡ್ತಾ ಇರ್ತಾರೆ, ಈಗಲೂ ಮಾತನಾಡ್ತಾರೆ. ಅವ್ರಿಗಿರ್ತಕ್ಕಂಥದ್ದೇ ನಮ್ಮ ಪಕ್ಷದ ಬಗ್ಗೆ ಅವರಿಗೆ ಬಹುಶಃ ಭಯ ಇದೆ ಅಂತಕ್ಕಂತ ಹೇಳ್ತೀನಿ. ಅವ್ರಿಗೆ ಬೇರೆ ಪಕ್ಷಗಳ ಬಗ್ಗೆ ಭಯ ಇಲ್ಲ. ಆದ್ದರಿಂದ ಈ ಪಕ್ಷ ನಾಶ ಆಗಬೇಕು ಅನ್ನೋದು ಅವರ ಅಭಿಪ್ರಾಯ. ಆದರೆ ಇದು ರೈತ ಸಮುದಾಯದಿಂದ ಬೆಳೆದಿರ್ತಕ್ಕಂಥ ಪಕ್ಷ. ಇದು ಈ ನಾಡಿನಲ್ಲಿ ಈ ಪಕ್ಷಕ್ಕೆ ಒಂದು ನಿಷ್ಠಾವಂತ ಲಕ್ಷಾಂತರ ಕಾರ್ಯಕರ್ತರ ಪಡೆ ಏನಿದೆ, ಯಾರೂ ಇದನ್ನು ನಾಶ ಮಾಡಲಿಕ್ಕಾಗಲ್ಲ. ಈ ಒಂದು ಕಾರ್ಯಕ್ರಮದ ಮುಖಾಂತರವೇ ಈ ರಾಜ್ಯದಲ್ಲಿ ಒಂದು ಅನಾಗರಿಕವಾದಂಥ ಸರ್ಕಾರ ಇಲ್ಲ, ನಾಗರಿಕತೆಯ ಒಂದು ಸೋಂಕೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರ ನಡವಳಿಕೆಗಳನ್ನೇನು ಕಾಣ್ತಾ ಇದ್ದೇವೆ. ಜೊತೆಗೆ ಹಲವಾರು ರೀತಿಯ ಭ್ರಷ್ಟಾಚಾರಗಳು, ಅಕ್ರಮಗಳು ಈ ಸರ್ಕಾರದಲ್ಲಿ ಪ್ರತಿನಿತ್ಯ ನಾಡಿನ ಜನತೆಯನ್ನು ನೋಡ್ತಾ ಇದ್ದಾರೆ. ಇಂಥ ಒಂದು ಸರ್ಕಾರವನ್ನು ತೆಗೀತಕ್ಕಂಥ ದೃಷ್ಟಿಯಿಂದ ಹಾಸನದಿಂದಲೇ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥದ್ದು ಇವತ್ತಿನ ಮೂಲ ಉದ್ದೇಶ.